ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ತಲುಪಲಿದ್ದ ನೇತ್ರಾಣಿ ದ್ವೀಪ ನಮ್ಮ ಕಣ್ಣೆದುರಿಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ರೂ ಸ್ವತಃ ಈ ದ್ವೀಪವೇ ಕೋಟಿ ಕೋಟಿ ವರ್ಷಗಳಿಂದ ಭೂಮಿಯ ಮೇಲೆ ಸಾಗಿ ಬಂದ ಆ ಹಾದಿಯನ್ನು ನೆನೆದಾಗ ಮಾತ್ರ ನಮಗೆ ಇನ್ನೂ ರೋಮಾಂಚನವಾಗ್ತಾ ಇತ್ತು. ಮಡಗಾಸ್ಕರ್ ಮತ್ತು ಪಶ್ಚಿಮ ಘಟ್ಟ ಕೂಡಿಸ್ಬಿಟ್ರೆ ಕರೆಕ್ಟಾಗಿ ಕೂತ್ಕೊಳ್ತದೆ. ಆ ಸಂದರ್ಭದಲ್ಲಿ ಆದ ಏನು ಡಿವಿಷನ್ ಇದೆ ಆಗ ಫಾರ್ಮೇಷನ್ ಆದದ್ದು. ನಮ್ಮ ಹಿಮಾಲಯ ಆಗೋದಕ್ಕಿಂತ ಹಿಂದಿನ ಇತಿಹಾಸ ಇದೆ. 300 ಅಡಿ ಎತ್ತರ ಮತ್ತು ಅರ್ಧ ಮೈಲಿಯಷ್ಟು ಅಗಲವಾಗಿರುವ ಈ ಹೃದಯಾಕಾರದ ನೇತ್ರಾಣಿ ದ್ವೀಪ ಈ ಮುಂಚೆ ಇಲ್ಲಿ ಅಸಂಖ್ಯವಾಗಿ ಕಂಡುಬರುತ್ತಿದ್ದ ಪಾರಿವಾಳಗಳ ಕಾರಣ ಪಿಜನ್ ಐಲ್ಯಾಂಡ್ ಅಂತ ಕೂಡ ಗುರುತಿಸಲ್ಪಡುತ್ತಿತ್ತು. ಇನ್ನು ಪುರಾಣಗಳ ಪ್ರಕಾರ ಈ ನೇತ್ರಾಣಿ ದ್ವೀಪ ಹನುಮಂತ ಮತ್ತು ಭೀಮನ ಜೊತೆಗೂ ತನ್ನ ನಂಟನ್ನು ಬೆಸೆದುಕೊಂಡರೂ ಕೂಡ ಈಗ ಹೆಚ್ಚು ಪ್ರತೀತಿಗೆ ಒಳಗಾಗಿರೋದು ಮಾತ್ರ ಇಲ್ಲಿಯ ಮೀನುಗಾರರ ಆರಾಧ್ಯ ದೈವ ಅನ್ನಿಸಿಕೊಂಡ ಜಟ್ಟಿಗೇಶ್ವರನ ನೆಲೆಯಾಗಿ. ನೇತ್ರಾಣಿ ಜಟ್ಟಿಗೇಶ್ವರ ಅಲ್ಲಿ ನಮ್ಮ ಮೀನುಗಾರರು ಎಲ್ಲ ದೋಣಿಯವರು ಬೋಟ್ನವರು ಎಲ್ಲವರು ವರ್ಷಗೊಂದ್ಸಲ 2 ಸಲ ಪೂಜೆ ಕೊಡ್ತಾರೆ. ಕೋಳಿ ಬಿಡ್ತಾರೆ, ಕುರಿ ಬಿಡ್ತಾರೆ. ಅದು ಯಾರು ಹೋಗಿ ಇಡೀ ತಿನ್ನಬಾರ್ದು. ಅದು ನಮಗೆ ಅವರೇ ಕಾಪಾಡೋದು. ಮಳೆಗಾಲ ಬರಲಿ, ತುಫಾನ್ ಬರಲಿ, ಯಾವ್ದು ಬರಲಿ, ಅದೇ ದೇವ್ರು ಕಾಪಾಡ್ತಾರೆ ನಮಗೆ. ಹೀಗೆ ದೈವ ಸಾನ್ನಿಧ್ಯದ ಜೊತೆಗೆ ಕಡಲ ವಿಜ್ಞಾನ ಅದ್ಭುತವೂ ಆದ ಈ ನೇತ್ರಾಣಿ ದ್ವೀಪವನ್ನ ಸುಮಾರು 1 ಗಂಟೆಯ ಪಯಣದ ಮೂಲಕ ತಲುಪಿದಾಗ ಅಬ್ಬರಿಸುವ ಬಿಳಿ ನೊರೆಯ ಕಡಲಿನಿಂದ ತಿಳಿ ಹಸಿರು ಬಣ್ಣದ ಪಾರದರ್ಶಕ ತೆರೆಯಾಗಿ ಬದಲಾದಂತಹ ಆ ಕಡಲು ತನ್ನಾಳದ ಲೋಕವನ್ನ ತೋರಿಸಲಿಕ್ಕೆ ತುಳುಕಿ ಅಬ್ಬರಿಸ್ತಾ ಇತ್ತು. ಅಷ್ಟರಲ್ಲಿ ಅಲ್ಲಿಯೇ ನಮ್ಮ ಬೋಟಿನ ಲಂಗರು ಹಾಕಿದ ನಮ್ಮ ಆಯೋಜಕರು ನೀರು, ದ್ವೀಪ, ಬಾನಾಡಿಗಳು ಮತ್ತು ಕಣ್ಣೆದುರಿನಲ್ಲಿ ಈಜುತ್ತಿದ್ದ ಮೀನುಗಳನ್ನು ನೋಡಿ ನಿಬ್ಬೆರಗಾಗಿದ್ದ ನಮ್ಮೆಲ್ಲರನ್ನ ಕರೆದು ಅಲ್ಲಿ ಸ್ಕೂಬಾ ಡೈವಿಂಗಿಗೆ ಅಂತ ಹೊರಡುವ ಮುನ್ನ ನಾವು ಪಾಲಿಸಬೇಕಾದ ನಿಯಮ ಮತ್ತು ತೊಡಬೇಕಾಗಿರುವ ಪರಿಕರಗಳ ಕುರಿತು ಮಾಹಿತಿಯನ್ನ ನೀಡಲಿಕ್ಕೆ ಶುರು ಮಾಡಿದರು. So the captains over there, they're gonna help you wear the mask. Okay, you're gonna wear your mask like this. ಇಲ್ಲಿ ಬಂದಾಗ ನಾವೇನು ಕೊಡ್ತೀವಿ ಅಂದರೆ ಸ್ಕೂಬಾ ಮಾಡೋದಕ್ಕೆ ಏನೇನು ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ಈಕ್ವಲೈಸಿಂಗ್ ಹೆಂಗೆ ಮಾಡೋದು, ಅಥವಾ ಮಾಸ್ಕಲ್ಲಿ ನೀರು ಹೋದರೆ ಕ್ಲಿಯರ್ ಹೆಂಗೆ ಮಾಡೋದು, ಮತ್ತು ಎಕ್ವಿಪ್ಮೆಂಟ್ ಬಗ್ಗೆ ಒಂದು ಲೈಟ್ ಬ್ರೀಫಿಂಗ್ ಕೊಡ್ತೀವಿ. So we give you the complete set of scuba equipment, which is your BCD, your regulator, your fins, your mask. That is the basic things that you require for your ಈಕ್ವಲೈಸ್ ಮಾಡೋದು ಹೆಂಗೆ ಅಂತ. ಈಕ್ವಲೈಸ್ ಅಂದರೆ ಈಗ ನಾವು ಬೆಟ್ಟದಲ್ಲಿ ಹೋದಾಗ ಕಿವಿ ಪ್ರೆಷರ್ ಆದಾಗ ನಾವು ಮೂಗಿಡ್ದು ಮೂಗಿಂದ ಉಸಿರು ಬಿಟ್ಟಾಗ ಕಿವಿ ಪಾಪ್ ಆಗ್ತದೆ. ಅದನ್ನು ನಾವು ಎವ್ರಿ ಮೀಟರ್ ಕೆಳಗೆ ಹೋದಾಗ ಅಥವಾ ಕಿವಿ ಪ್ರೆಷರ್ ಆದಾಗ ಅದು ಮಾಡೋದು ತುಂಬ ಇಂಪಾರ್ಟೆಂಟ್. ಇದ್ರೊಳಗೆ ನೀರು ಹೋದರೆ ಫಸ್ಟ್ ಕಸ್ಟಮರ್ಸ್ ಅವ್ರಿಗೆ ಪ್ಯಾನಿಕ್ ಆಗುತ್ತೆ. ಸೊ ಪ್ಯಾನಿಕ್ ಆಗೋ ವಿಷಯ ಏನೂ ಇಲ್ಲ, ಮತ್ತು ಕಣ್ಣು ಉರಿಯುತ್ತೆ ಸಾಲ್ಟ್ ವಾಟ್ರಿಂದ. ಸೊ ನಾವು ಫಸ್ಟ್ ಅವ್ರಿಗೆ ಅಲ್ಲಿಂದನೇ ಕಂಫರ್ಟೇಬಲ್ ಮಾಡಿಸ್ಬೇಕು. ನೀರು ಹೋದಾಗ ಪ್ಯಾನಿಕ್ ಆಗಬೇಡಿ ಅಂತ ನಾವು ಅವ್ರಿಗೆ ಹೇಗೆ ನೀರು ಕ್ಲಿಯರ್ ಮಾಡೋದು ಅನ್ನೋದು ಹೇಳ್ಕೊಡ್ತೀವಿ. ಸ್ಕೂಬಾ ಅಥವಾ ಸೆಲ್ಫ್ ಕಂಟೈನ್ಡ್ ಅಂಡರ್ ವಾಟರ್ ಬ್ರೀದಿಂಗ್ ಅಪ್ಯಾರಟಸ್ ಅಂತ ಕರೆಯಲಾಗುವ ಆಕ್ಸಿಜನ್ ಸಿಲಿಂಡರ್ ಮತ್ತು ಬೊಯಾನ್ಸಿ ಕಂಟ್ರೋಲ್ ಡಿವೈಸ್ ಅಥವಾ ಬಿಸಿಡಿ ಎನ್ನುವ ಜಾಕೆಟ್ ಮಾದರಿಯ ಉಸಿರಾಟದ ಸಾಧನವನ್ನು ತೊಟ್ಟು ಕಡಲಾಳಕ್ಕೆ ಧುಮುಕಿ ಈಜುವುದನ್ನೇ ಸ್ಕೂಬಾ ಡೈವಿಂಗ್ ಅಂತ ಕರೆಯಲಾಗುತ್ತೆ. ನೀರು ಒಳಗಡೆ ಸುಮಾರು ನಾವು 12 ಮೀಟರ್, 10ರಿಂದ 12 ಮೀಟರ್ ತನಕ ಸಮುದ್ರದ ಆಳಕ್ಕೆ ಕರ್ಕೊಂಡು ಹೋಗ್ತೇವೆ. ಸಮುದ್ರದ ಆಳದಲ್ಲಿ ಹೋಗ್ತಾ ಇರುವಾಗ ನಾವು ಫಸ್ಟ್ಗೆ ಹೇಳುತ್ತೇವೆ ಹ್ಯಾಂಡ್ ಸಿಗ್ನಲ್ ಮಾಡಿ.
ಅಂಡರ್ ವಾಟರ್ ಕಮ್ಯುನಿಕೇಟ್ ಮಾಡೋದಕ್ಕೆ ಮಾತಾಡೋಕ್ಕೆ ನಮ್ಮ ಕೈಲಿ ಆಗಲ್ಲ. ಸೊ ನಾವು ಸೈನ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇದು ಕ್ವಶನ್ ಮತ್ತು ಆನ್ಸರ್ ಓಕೆ ಅಂತ ನಾವು ಕೇಳಿದ್ರೆ ನೀವು ಆರಾಮಿದ್ದೀರಾ ಅಂತ, ಅವರು ನಾವು ಆರಾಮಿದ್ದೀವಿ ಅಂತ ಹೇಳೋದಕ್ಕೆ. ಓಕೆ ಇದು ಮೇಲೆ ಹೋಗೋದಕ್ಕೆ, ಇದು ಕೆಳಗೆ, ಇದು ಡೇಂಜರ್. ಒಂದೊಂದು ಪ್ರಾಣಿ ಡೇಂಜರ್ ಇರ್ತದೆ, ವೆನಮಸ್ ಇರುತ್ತೆ, ವಿಷಕಾರಿ, ಅದ್ರ ಹತ್ರ ಹೋಗ್ಬಾರ್ದು ಅಂತ. ಆ ಥರ ಕಮ್ಯುನಿಕೇಷನ್ಗೆ ಒಂದೊಂದು ಸೈನ್ಸ್ ಯೂಸ್ ಮಾಡ್ತೀವಿ. ಹೀಗೆ ನೀರಿನಲ್ಲಿ ಮಾತನಾಡಲಿಕ್ಕಾಗದ ಕಾರಣ ನಮ್ಮ ಡೈವ್ ಮಾಸ್ಟರ್ಸ್ ಜೊತೆಗಿನ ಸಂವಹನಕ್ಕೆ ಬೇಕಾದ ಕೈ ಸನ್ನೆಗಳನ್ನು, ಮಾಸ್ಕ್, ರೆಗ್ಯುಲೇಟರ್ ಧರಿಸಿದಾಗ ಬಾಯಿಯಿಂದ ಉಸಿರಾಡುವ ವಿಧಾನವನ್ನು ನಾವು ಮತ್ತೊಮ್ಮೆ ಮುಗಿದೊಮ್ಮೆ ಪ್ರಾಕ್ಟೀಸ್ ಮಾಡಿದಂತೆ ನಮ್ಮನ್ನು ಸೇರಿದ 6 ರಿಂದ 7 ಜನರ ತಂಡ ಸ್ಕೂಬಾ ಡೈವಿಂಗಿಗೆ ಅಂತ ಸಿದ್ಧರಾಗತೊಡಗಿದರೆ ಅತ್ತ ತಮ್ಮ ಸರದಿಗೆ ಕಾಯುತ್ತಲೇ ಇನ್ನು ಹಲವರು ಲೈಫ್ ಜಾಕೆಟ್ ತೊಟ್ಟು ಸಮುದ್ರಕ್ಕೆ ಧುಮುಕಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.